ಕೊನೆಯ ಶುಕ್ರವಾರ ಪ್ರತಿ ವರ್ಷದಂತೆ ನಾವು ತಾಯಿ ದರ್ಶನವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಕಂಡಾಗ. ಅವಳು ರಾಜ್ಯದ ಮತ್ತು ದೇಶದ ರಕ್ಷಣೆಯನ್ನು ಮಾಡಬೇಕು. ನಮ್ಮದು ಒಂದೇ ಇದೆ, ಈ ದೇಶ ರಕ್ಷಣೆ ಆಗಬೇಕು. ದೇಶದಲ್ಲಿ ಕಲೆ, ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ ಉಳಿಬೇಕು. ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ದೇವಸ್ಥಾನದ ಆಚಾರ ವಿಚಾರಗಳು ಉಳಿಬೇಕು ಅಂದರೆ ಇದಕ್ಕೆ ಪೂರಕವಾಗಿರುವಂಥ ದೊರೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮಹಾರಾಜರಿದ್ದರು, ಇವತ್ತು ಒಂದು ಚುನಾಯಿತ ಸರ್ಕಾರ ಇದೆ. ದೇವರು ಅವರಿಗೆ ಕೂಡ ಅರಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನಾಡಿನ ಜನತೆಗೆ ಒಂದೇ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಓಟು ಇವತ್ತು ಇಲ್ಲ, ಡಿಲೀಟ್ ಆಗಿದೆ ಅಥವಾ ಶಿಫ್ಟ್ ಆಗಿದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ. ಯಾರ್ಯಾರು ಕರ್ನಾಟಕದ ಜನ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅವರು ವೋಟರ್ ಲಿಸ್ಟಲ್ಲಿ ಇನ್ನೂ ಸೇರ್ಕೊಂಡಿಲ್ವೋ ಅಥವಾ ಎನ್ಯುಮರೇಷನ್ ಫಾರ್ಮ್ ತುಂಬಿಲ್ವೋ ಅವರು ತಕ್ಷಣ ಈ ಕೆಲಸವನ್ನು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಲವಾರು ಜನ SIR ಆದ ತಕ್ಷಣ ಅವರವರ ಊರಲ್ಲೇ ಓಟ್ ಇರಬೇಕು ಅನ್ನುವಂಥದ್ದನ್ನು ಮಾಡ್ತಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ 50% ಆಗಿಲ್ಲ. ಅಂದರೆ ಬೆಂಗಳೂರಲ್ಲಿ ನಾವು ಮನೆಗಳಿಗೆ ಹೋದಾಗ ಹೇಳ್ತಾರೆ ಅವರು, ನಾವು ನಮ್ಮ ಹಳ್ಳಿಯಲ್ಲೇ ಓಟು ತುಂಬ್ಕೊತೀವಿ, ಅಲ್ಲೇ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲೇ ಮಾಡಲಿ ಕನ್ನಡಿಗರು ಎಲ್ಲರೂ ಓಟು ಮಾಡಬೇಕು, ಎಲ್ಲರೂ SIR ಅಲ್ಲಿ ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಯಾವ ಜನ್ಸಿ ಪಾಪ್ಯುಲೇಷನ್ ಇದೆ, ಇದೊಂದು ಹೊಸ ಜನರೇಷನು. ನಾವು ಚಿಕ್ಕವರಿರುವಾಗ ನಮ್ಮ ಕೈಗೆ ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ವಿದೇಶದ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇವತ್ತಿನ ಯಂಗ್ಸ್ಟರ್ಸು ನಮಗಿಂತ ಹೆಚ್ಚು ಬುದ್ಧಿವಂತರು. ದೇಶ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಮತ್ತು ಆ ರೀತಿಯ ಒಂದು ಮಾಹಿತಿಯನ್ನು ಪಡೆದು ಆ ರೀತಿಯಲ್ಲೇ ಯೋಚನೆ ಮಾಡ್ತಾರೆ. ಜೆನ್ಸಿ ಜನ್ರೇಷನನ್ನು ಸರಿದಾರಿಯಲ್ಲಿ ತೊಗೊಂಡೋಗೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಅದು ಸಮಾಜದ ಕರ್ತವ್ಯನೂ ಹೌದು, ತಂದೆ ತಾಯಿಗಳ ಕರ್ತವ್ಯನೂ ಹೌದು, ಸರ್ಕಾರದ ಕರ್ತವ್ಯನೂ ಹೌದು. ಅವರಿಗೆ ಸರಿದಾರಿ ತೋರಿಸುವಂಥ ಮತ್ತು ಸರಿದಾರಿಯಲ್ಲಿ ತೊಗೊಂಡೋದ್ರೆ ಖಂಡಿತ ಅವರು ಈ ದೇಶದ ಭವಿಷ್ಯಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡ್ಬೋದು. ಯಾಕೆಂದರೆ ಇವತ್ತಿನ ಸ್ಟಾರ್ಟಪ್ಸ್ಗಳಲ್ಲಿ ನಾನು MSME ನೋಡ್ತಾ ಇದ್ದೀನಿ. ಯಾರು MSMEಯಲ್ಲಿ ಸ್ಟಾರ್ಟಪ್ ಮಾಡಿದ್ದಾರೆ ಇಂಥ ಬುದ್ಧಿವಂತರು, ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಷ್ಟು ಬುದ್ಧಿವಂತರು ಮಕ್ಕಳು ಅಲ್ಲಿದ್ದಾರೆ. ಹೊಸ ಯೋಚನೆ ಮಾಡ್ತಾರೆ. ಆ ರೀತಿಯ ದೇಶಕ್ಕೆ ಪೂರಕವಾಗಿ ಅವರನ್ನು ತಗೊಂಡು ಹೋಗಬೇಕಾಗಿದೆ. ಬರ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಆ ರೀತಿಯ ಮಕ್ಕಳು ಇವತ್ತು 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂದರೆ ನಾವು ಇದ್ದೀವಿ ಅನ್ನುವಂಥ ಮಕ್ಕಳು ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಅವರನ್ನು ಪೂರಕವಾಗಿ ಖಂಡಿತ ನಾವು ಮುಂದೆ ತಗೊಂಡೋಗೋಣ. ಅವರಿಂದ ದೇಶಕ್ಕೆ ಲಾಭ ಆಗುತ್ತೆ. ಯತೀಂದ್ರ ಅವರು ಅವರ ತಾಯಿಗೆ ಹೋಗಿ ಕೇಳಬೇಕು. ಯಾರು ಅವರನ್ನು ಹೆತ್ತಿದ್ದಾರೆ, ಯಾರವರನ್ನು ಹೊತ್ತಿದ್ದಾರೆ, ಅವರಿಗೆ ಹೋಗಿ ಕೇಳಬೇಕು ನೀವು ಯಾರು ಅಂಥೇಳಿ. ನೀವು ಯಾವ ದೇವರನ್ನು ನಂಬ್ತೀರಿ, ಯಾವ ಆಚಾರವನ್ನು ಪಾಲನೆ ಮಾಡ್ತೀರಿ, ಯಾವ ಸಂಸ್ಕೃತಿಯನ್ನು ಪಾಲನೆ ಮಾಡ್ತೀರಿ, ಅವರ ತಾಯಿಗೆ ಅವರು ಕೇಳಿದರೆ ಆ ತಾಯಿ ಅಂದರೆ ಸಿದ್ದರಾಮಯ್ಯನವರ ಹೆಂಡತಿಯವರು, ಯತೀಂದ್ರ ಅವರ ತಾಯಿಯವರು ಕರೆಕ್ಟ್ ಉತ್ತರವನ್ನು ಯತೀಂದ್ರ ಅವರಿಗೆ ಕೊಡ್ತಾರೆ.